ಅಯ್ಯೋ ಬಿಟ್ಬಿಡಿ. ಅಯ್ಯೋ 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 ಕಾಪಾಡಿ ಬಾಸ್. ಅಯ್ಯೋ ಬಾಸ್ ಕಾಪಾಡಿ. ಬಿಡಿ. ಅಯ್ಯೋ ಬಿಟ್ಬಿಡಿ. ಅಯ್ಯಪ್ಪ. ಅಯ್ಯೋ ಬಾಸ್ ಕಾಪಾಡಿ ಬಾಸ್. ಅಯ್ಯೋ ಯಾರಾದ್ರೂ ಕಾಪಾಡಿ ನನ್ನ. ವೆಲ್ಕಮ್ ವಿಕ್ಕಿ ಬಾಸ್. ವೆಲ್ಕಮ್ ಸಾರ್ಥಕ್ ಸರ್. ಬಿಳ ನಿಮ್ಗೆ ಸ್ವಿಮ್ಮಿಂಗ್ ಬರುತ್ತಾ? ಜೀವ ಉಳಿಸ್ಕೊಳ್ಳೋಷ್ಟು ಖಂಡಿತ ಬರುತ್ತೆ. ಮತ್ತೆ ಯಾಕ್ರಿ ನಂಗೆ ಈಜ್ ಬರಲ್ಲ ಅಂತ ಡೌ ಮಾಡಿದೆ. ಒಬ್ಬನೇ ಈಜಕ್ ಬೇಜಾರಾಗ್ತಿತ್ತು, ಅದಕ್ಕೆ ಡ್ರಾಮಾ ಮಾಡಿದೆ. ಈ ಡ್ರಾಮಾದಿಂದ ಈಗ ಕಂಪನಿ ಸಿಕ್ತು. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದೀರಾ ಕಾಂತ. ಕರ್ಮ ಅನ್ನೋದು ಹೀಗೆ ಅಂತೆ, ಅದು ವಾಪಸ್ ಬಂದೇ ಬರುತ್ತಂತೆ. ಇದ್ರಲ್ಲಿ ನಂದೇನಿಲ್ಲ ಮೇಡಮ್. ನನ್ನ ಕೂಗಿಗೆ ಕಿವಿ ಕೊಟ್ಟು ದಯಪಾಲಿಸಿದ್ದು ನಮ್ಮ ಬಾಸು. ಥ್ಯಾಂಕ್ ಯು ಬಾಸ್. ಬಾವಾ ಇಷ್ಟು ಗೊತ್ತಾದ್ಮೇಲೆ ಬಿಳನ್ ಸುಮ್ಮನೆ ಬಿಡಬಾರ್ದು. ಮುಳುಗ್ಸಿ ಕಾಪಾಡಿ. ಬಾಸ್ ಕಾಪಾಡಿ ಬಾಸ್ ಕಾಪಾಡಿ. ಬೇಡ ಕಾಪಾಡಿ. ಬಿಟ್ಬಿಡಿ. ಕಾಪಾಡಿ. ಈಗಲಾದರೂ ಹೇಳ್ಬೋದಲ್ಲ ವೇದಾಂತ್, ನಾವಿಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ? ಖಂಡಿತವಾಗ್ಲೂ ಹೇಳ್ತೀನಪ್ಪ. ನಾನು ಅಮೂಲ್ಯ ತುಂಬಾನೇ ಸ್ಪೆಷಲ್ ಜಾಗದಲ್ಲಿ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಈ ಜಾಗ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೇಳೋಣ ಅಂತ ಕರ್ಕೊಂಬಂದೆ. ಈ ಜಾಗ ಹೇಗೆ ಅನಿಸ್ತು ನಿಮ್ಗೆ? ಅಯ್ಯೋ ಸೂಪರ್ ಆಗಿದೆ ವೇದಾಂತ್. ನಾವಾಗ್ಲೇ ಹೇಳಿದ್ವಲ್ಲ, ಈ ಜಾಗದ ಬಗ್ಗೆ ದೂಸರ ಮಾತೇ ಇಲ್ಲ. ಎಲ್ಲದನ್ನು ಗುಟ್ ಮಾಡ್ತಾನೆ. ನಮ್ಮ ಮದ್ವೆ ವಿಚಾರಕ್ಕೆ ಈ ಜಾಗಕ್ಕೆ ಬಂದಿದ್ದೀವಿ ಅಂದ್ರೆ ಸ್ವಲ್ಪ ಸೈಲೆಂಟ್ ಆಗಿರ್ತಿದ್ದೆ. ಆಗ್ಲೇ ಅದ್ದೂರಿ ಜಾಗ ಅಂತ ವಿಷಯ ನಂಗೆ ಗೊತ್ತಿರೋಳ್ ಥರ ಮಾತಾಡ್ಬಿಟ್ಟೆ. ಹೇಳಿಯಪ್ಪ, ನಿಮ್ಗೆ ಇಷ್ಟ ಆಯ್ತಾ? ಅಬ್ಬು
ಅಪ್ಪ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಕಂದ. ಆದರೆ ವಿಚಾರನ ಹೇಳಲೇಬೇಕಾದಂಥ ಅನಿವಾರ್ಯತೆ ಇದೆ, ಅದಕ್ಕೆ ಕರೆದೆ. ಈ ವಿಷಯನ ಎಲ್ಲರ ಎದುರುಗಡೆನೂ ಮಾತಾಡೋದಕ್ಕೂ ಆಗೋದಿಲ್ಲ. ಪರವಾಗಿಲ್ಲಪ್ಪ, ವಿಷಯ ಏನು ಅಂತ ಹೇಳಿ. ವೇದಾಂತ್ಗೆ ಈ ಜಾಗದಲ್ಲಿ ಮದುವೆ ಆಗಬೇಕು ಅನ್ನೋ ಆಸೆ ಇದೆ. ಅದು ತಪ್ಪು ಅಂತಲೂ ನಾನು ಹೇಳಲ್ಲ. ಜೀವನದಲ್ಲಿ ಒಂದ್ಸಲ ಮದುವೆ ಆಗೋದು, ಚೆನ್ನಾಗಿ ಮದುವೆ ಆಗಬೇಕು, ಚೆನ್ನಾಗಿರೋ ಜಾಗದಲ್ಲಿ ಮದುವೆ ಆಗಬೇಕು ಅನ್ನೋ ಸಾವಿರಾರು ಕನಸುಗಳಿರ್ತವೆ. ಅದು ಅವರವರ ವೈಯಕ್ತಿಕ ವಿಚಾರ. ಈ ಜಾಗನೂ ವಿಶಾಲವಾಗಿದೆ, ಚೆನ್ನಾಗಿದೆ, ಸೊಗಸಾಗಿದೆ. ಆದರೆ ಇಷ್ಟು ದೊಡ್ಡ ಜಾಗದಲ್ಲಿ ನಿನಗೆ ಮದುವೆ ಮಾಡ್ಕೊಳ್ಳೋ ಶಕ್ತಿ ನನಗಿಲ್ಲಮ್ಮ. ಇದ್ರ ಬಾಡಿಗೆ ಕಟ್ಟೋದು ನನಗೆ ನಿಲ್ಕದ ವಿಚಾರ. ವೇದಾಂತು ಇಲ್ಲೇ ಮದುವೆ ಆಗಬೇಕು ಅಂತ ನಿನಗೇನಾದರೂ ಮೊದಲೇ ಹೇಳಿದ್ನಾ? ಇಲ್ಲಪ್ಪ, ಬರೀ ರೆಸಾರ್ಟ್ ಅಂತ ಅಷ್ಟೇ ಹೇಳಿದ್ದ. ಆದ್ರೆ ಅದರಿಂದ ಈ ಕಾರಣ ಇದೆ ಅಂತ ನನಗೂ ಗೊತ್ತಿರ್ಲಿಲ್ಲಪ್ಪ. ಅಮ್ಮು, ನಮ್ಮ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆಯಮ್ಮ. ಈಗ ತಾನೇ ಆರತಿ ಮದುವೆ ಮಾಡಿ ಸುಧಾರಿಸ್ಕೊತಾ ಇದ್ದೀವಿ. ಮತ್ತೆ ಇಷ್ಟು ದೊಡ್ಡ ಮದುವೆ ಮಾಡೋದು ತುಂಬ ಕಷ್ಟ ಆಗುತ್ತಮ್ಮ. ತುಂಬ ಚೆನ್ನಾಗಿ ಮದುವೆ ಮಾಡ್ಕೊಡ್ಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ನಮ್ಮ ಅಳತೆಗೆ ಮೀರಿ ನಡೆಯೋದು ತುಂಬ ತಪ್ಪಾಗುತ್ತಮ್ಮ. ನಿಜಪ್ಪ, ನನ್ಗೆ ಅರ್ಥ ಆಗುತ್ತೆ. ನಾನು ಎಲ್ಲಿಗೆ ಯಾಕೆ ಅಂತ ಕೇಳಿದಾಗ ಅವ್ನು ಒಂದು ಮಾತು ಹೇಳಿದಿದ್ರೆ ನಾನೇ ಮಾತಾಡಿರ್ತಿದ್ದೆ. ಆದ್ರೆ ಹೋದ್ಮೇಲೆ ಗೊತ್ತಾಗುತ್ತೆ ಅಂತ ಸರ್ಪ್ರೈಸಾಗಿ ಕರ್ಕೊಂಡು ಬಂದ್ಬಿಟ್ಟ. ವೇದಾಂತ್ಗೆ ಈಗ ನೀನೇ ವಿಷಯ ತಿಳಿಸ್ಬೇಕಾಗತ್ತಮ್ಮ. ಹ್ಞೂ ಅಪ್ಪ, ನಮ್ಮ ಸಿಚುವೇಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಎಲ್ಲ ಗುಡ್ ಮಾಡಿ ಪಜಿತಿ ಮಾಡಿಬಿಟ್ಟಿದ್ದಾನೆ. ಮೊದಲೇ ವಿಷಯನ ಹೇಳಿದಿದ್ರೆ ನಾನೇ ಇತ್ಯರ್ಥ ಮಾಡ್ತಿದ್ದೆ. ಆದ್ರೆ ಇಲ್ಲಿ ಕರ್ಕೊಂಡು ಬಂದು ಈಗ ಹೇಳ್ತಿದ್ದಾನೆ. ಇದರಿಂದ ನಮಗೂ ಒಂಥರ ಮುಜುಗರ. ಮುಜುಗರ ಅಲ್ಲಮ್ಮ, ನಮ್ಮ ಪರಿಸ್ಥಿತಿ ಅದು. ಅದನ್ನ ಪಕ್ಕಕ್ಕಿಟ್ಟು ಧಾಮ್ ಧೂಮ್ ಅಂತ ಮಾಡೋದಕ್ಕೆ ಹೋದ್ರೆ ದುಸ್ಸಾಹಸ ಆಗ್ಬಿಡುತ್ತೆ. ನಮ್ಮ ಮಿತಿಯಲ್ಲಿ ನಾವು ಇರೋಣ ಅಂತ ಹೇಳಿದೆ ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿಪ್ಪ. ಇಲ್ಲಿ ಮದುವೆ ಮಾಡ್ಕೊಡೋದಿಕ್ಕಾಗಲ್ಲ ಅಂತ ನಾನೇ ನೇರವಾಗಿ ಹೇಳ್ಬಿಡ್ತೀನಿ. ಮದ್ವೆಗೆ ದೊಡ್ಡೋರ ಆಶೀರ್ವಾದ ಮುಖ್ಯ. ಅದ್ಬಿಟ್ಟು ಈ ಆಡಂಬರ, ಅಲಂಕಾರ, ಊಟ ಅದೆಲ್ಲ ಅಲ್ಲ ಅಪ್ಪ. ನಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟರಲ್ಲೇ ಮದ್ವೆ ನಡೆಯುತ್ತೆ ಅಂತ ಖಡಕ್ಕಾಗಿ ಹೇಳ್ಬಿಡ್ತೀನಿ. ಸಾರ್ಥಕ್, ನನ್ನ ಅಪ್ಪನಿಗೆ ಜಾಗ ಇಷ್ಟ ಆಯ್ತಾ ಅಂತ ಅಷ್ಟೇ ಕೇಳಿದ್ದು. ಅವ್ರು ಅಮೂಲ್ಯನ್ ಕರ್ಕೊಂಡು ಹೊರಟೆ ಹೋದ್ರಲ್ಲ, ಅವರಿಬ್ರು ಏನ್ ಮಾತಾಡ್ತಿರ್ಬೋದು ಅಲ್ವಾ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಅಗ್ರಜ. ನನ್ನ ಪ್ರಕಾರ ನಾವು ಬರೋವಾಗ ಚಿಕ್ಕಪ್ಪನಿಗೆ ಇದ್ರ ಬಗ್ಗೆ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಸಾರ್ಥಕ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಮಂಜು ಅಪ್ಪನಿಗೆ, ಅಮೂಲ್ಯನ್ಗೆ ಈ ವಿಷಯದ ಬಗ್ಗೆ ನಾನೇನೋ ಹೇಳಿಲ್ಲ. ಯಾಕೆ ಸಾರ್ಥಕ್, ಏನಾದರೂ ತಪ್ಪು ಮಾಡುತ್ತಾ? ಅದು ಹಾಗಲ್ಲ. ನೀವು ಇಲ್ಲಿ ಮದುವೆ ಇಟ್ಕೊಳ್ಳೋಣ ಅಂದ ತಕ್ಷಣ ಚಿಕ್ಕಪ್ಪ ಸ್ವಲ್ಪ ಹೆಸಿಟೇಟ್ ಮಾಡಿದ್ರು. ಈಗ ಮೋಸ್ಟ್ಲಿ ಅಮ್ಮು ಹತ್ರ ಅದೇ ವಿಷಯ ಮಾತಾಡ್ತಿರ್ತಾರೆ ಅನ್ಸುತ್ತೆ. ಇಲ್ಲಿ ಮದುವೆ ಇಟ್ಕೊಳ್ಳೋಕೆ ಮಾವ ಯಾಕೆ ಹೆಸಿಟೇಟ್ ಮಾಡಬೇಕು ಬಾವ? ಇದು ದೊಡ್ಡ ರೆಸಾರ್ಟು. ಇಲ್ಲಿ ಮದುವೆ ಮಾಡ್ತೀವಿ ಅಂದರೆ ಖರ್ಚು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದನ್ನ ಅವ್ರ ಕೈಲಿ ಬೇರ್ ಮಾಡೋದಕ್ಕಾಗಲ್ಲ. ಈಗ ಅದೇ ವಿಷಯವಾಗಿ ಅಮ್ಮು ಹತ್ರ ಚರ್ಚೆ ಮಾಡ್ತಿರ್ತಾರೆ ಅಂತ ನನಗಿಸು. ಆ ಆ್ಯಂಗಲಲ್ಲಿ ನೋಡಿದ್ರೆ ಬಾವ ಹೇಳಿದ್ದು ಕರೆಕ್ಟೇ ರಜಾ.
ಮಾವ ಈಗ ಹೇಗೆ ಇದ್ರು ಮೊದಲನೇ ಮದುವೆ ಮಾಡಿ ಕಷ್ಟದಲ್ಲಿದ್ದಾರೆ. ಸಡನ್ ಆಗಿ ರೆಸಾರ್ಟಿಗೆ ಬಂದ್ಬಿಟ್ಟು ಇನ್ನೊಂದು ಮದುವೆ ಅಂದರೆ ಸ್ವಲ್ಪ ಯೋಚನೆ ಮಾಡೇ ಮಾಡ್ತಾರಲ್ವಾ. ವಿಷಯ ಅದೇನೇ ಆದರೆ ಅದು ಖಂಡಿತವಾಗ್ಲೂ ಸೊಲ್ಯೂಷನ್ ಇದೆ. ನಾನು ಅವ್ರು ಬಂದು ಜಾಗ ನೋಡಿ ಇಷ್ಟ ಆಯ್ತಾ ಅಂತ ಅವ್ರ ಒಪಿನಿಯನ್ ಅಷ್ಟೇ ಕೇಳಿದ್ದು. ಮದುವೆ ಖರ್ಚು ಬಗ್ಗೆ ಅವ್ರೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರು ಪ್ರೀತಿಯಿಂದ ಆಶೀರ್ವಾದ ಮಾಡಿ ಅಮೂಲ್ಯನ ನನಗೆ ಕೊಟ್ಟರೆ ಸಾಕು. ಮದುವೆ ಅಷ್ಟು ಖರ್ಚನ್ನು ನಾನೇ ಹಾಕೊಳ್ತೀನಿ. ಅವ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೂಪರ್ ಬಾಸ್, ನೀವು ಇದನ್ನೇ ಹೇಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಎಕ್ಸಲೆಂಟ್ ಅಗ್ರಜ. ಮಿಡಲ್ ಕ್ಲಾಸಲ್ಲಿ ಹೆಣ್ಣೆತ್ತಿರೋರು ಎಲ್ಲರಿಗೂ ನಿನ್ನಂತ ಅಳಿಯ ಸಿಗ್ಬೇಕು. ಅವಾಗ ಅವ್ರ ತಲೆ ಭಾರ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಮದುವೆ ಮ್ಯಾಟರ್ ಎಲ್ಲ ಜುಜುಬಿ ಅನ್ಸ್ಬಿಡುತ್ತೆ ಅವಾಗ. ಜಾಗನೇ ಇಷ್ಟು ದೊಡ್ಡದಾಗಿದೆ ಅಂದ ಮೇಲೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಂದಂಗಾಯ್ತು. ಅಡುಗೆ, ಅಲಂಕಾರ, ಅದು ಇದು ಎಲ್ಲದಕ್ಕೂ ತುಂಬಾನೇ ಖರ್ಚಾಗುತ್ತೆ. ನೀವು ಮೊದಲೇ ಬಿಸ್ನೆಸ್ ಮ್ಯಾನು, ಇಷ್ಟು ದೊಡ್ಡ ಜಾಗದಲ್ಲಿ ಅಷ್ಟು ಅದ್ದೂರಿಯಾಗಿ ಒಂದೇ ಮದುವೆ ಮಾಡಿದ್ರೆ ಲಾಸ್ ಅಲ್ವಾ ಪಾಸ್? ಏನ್ ಲಾಸ್ ರೀ? ಮದ್ವೆಲಿ ಯಾರ್ರೀ ಲಾಭ ಮಾಡ್ತಾರೆ? ಆಗುತ್ತೆ ವಿಕಿ ಬಾಸ್, ಆಗುತ್ತೆ. ದುಡ್ಡಿನ ವಿಚಾರದಲ್ಲಿ ಲಾಭ ಅಂತಲ್ಲ, ಒಂದೇ ಖರ್ಚಲ್ಲಿ 2 ಕೆಲಸ ಆದ್ರೆ ಒಂದಕ್ಕೊಂದು ಫ್ರೀ ಆದಂಗಲ್ವಾ? ಒಂದಕ್ಕೊಂದು ಫ್ರೀನಾ? ಏನ್ರಿ ಮಾತಾಡ್ತಿದ್ದೀರಾ ನೀವು? ಆ ದೊಡ್ಡ ಮದುವೆ ಖರ್ಚಲ್ಲಿ ಸಣ್ಣದಾಗಿ ಬಡವನ ಮದುವೆನೂ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಲೆಕ್ಕಾಚಾರ. ದೊಡ್ಡ ಮದುವೆ ಖರ್ಚಲ್ಲೇ ಸಣ್ಣ ಮದುವೆನೂ ಆಗೋಗುತ್ತೆ. ಬಾಕಿ ಇನ್ನು ಊಟ ತಿಂಡಿ ಎಲ್ಲ ದೊಡ್ಡ ಮದುವೆ ಸಣ್ಣ ಮದುವೆಗೂ ಬರುತ್ತೆ. ಒಂದೇ ಖರ್ಚಲ್ಲಿ 2 ಉತ್ಸವ ಆಗೋಗುತ್ತೆ. ಶ್ರೀಕಾಂತ, ನಿಮ್ ಭಾಷೆ ನಿಮ್ಗೆ ಅರ್ಥ ಆಗ್ಬೇಕು. ಅದೇನೋ ಬಡವ ಅಂದ್ರಲ್ಲ, ಯಾರ್ರೀ ಅದು? ನಾನೇ ಬಾಸ್.